ಈಗ ನಮ್ಮ ಇಳಕಲ್ ಜನತೆ ಬಗ್ಗೆ ಮಾತಾಡ್ಬೇಕು ನಾನು. ಯಾಕಂದ್ರೆ ಇಳಕಲ್ ಜನತೆ ನಮ್ಮ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವನ್ನ 10 ವರ್ಷಗಳಿಂದ ನಡೆಸ್ಕೊಂಡು ಬಂದವರು ಯಾರಾದ್ರೂ ಇದ್ರೆ ಅದು ಇಳಕಲ್ ತಾಲೂಕಿನವರು ಅಂತ ಹೇಳ್ತೇನೆ ನಾನು. ನಮ್ಮ ಮಠದಲ್ಲಿ 10 ವರ್ಷಗಳಿಂದ ಯಾಕಂದ್ರೆ ನಮ್ದು ಇದ್ರೊಳಗೆ ಒಂದು ಪ್ರಿಂಟ್ ಮಿಸ್ಟೇಕ್ ಮಾಡ್ಯಾರ. ಏನು ಹೇಳ್ತೀನಿ ನಾನು, ಕೇವಲ ನಿತ್ಯ ದಾಸೋಹ ಮಠ ಅಂತ ಮಾಡ್ಯಾರ, ಕಲಾ ಪೋಷಕರ ಮಠ ಅಂತಲೂ ಮಾಡಬೇಕು. ಯಾಕಂದ್ರೆ ಸುಮಾರು 60 ವರ್ಷಗಳಿಂದ ಅನ್ನದಾಸೋಹವನ್ನ ನೀಡುವಂತ ರಾಜ್ಯದ ಯಾವುದಾದ್ರೂ ಏಕೈಕ ಮಠ ಇದ್ರೆ ಅದು ಸಿದ್ದನಗೋಳ ಮಠ ಮಾತ್ರ. ಅದು ನಿರಂತರವಾಗಿ ಏನಪ್ಪ ಸ್ವಾಮಿಗಳು ಕಿಮ್ಮತ್ತ ಯಾಕಂದ್ರೆ ಇದಕ್ಕೆಲ್ಲ ಸ್ವಾಮಿಗಳು ಮಾತಾಡ್ತಾರಂದ್ರೆ ಭಾರಿ ಸೈಲೆಂಟ್ ಇರ್ತಿತ್ತು. ಈಗ ನಾವು ಯಾವಾಗ ಹೋಗ್ತಾನೆ ಸ್ವಾಮಿ ಅಂತ ಕುಂತಾರ, ದಕ್ಷಿಣ ಕೊಟ್ಟು ಕಳಿಸಿ ನಮ್ಮ ಸ್ವಾಮಿ ಮಾಡ ನಮ್ಮ ಡ್ಯಾನ್ಸ್ ಮಾಡ್ಬೇಕು ಅಂತ. ಮತ್ತು ನಾವು ಕಲಾ ಪೋಷಕ ಮಾಡ್ರೆ ಸುಮ್ಮನೆ ಕುಂತೀವಿ ನಾವು. ಯಾಕಂದ್ರೆ ಏನೋ ಅನ್ನಕ್ಕೆ ಬರಂಗಿಲ್ಲ ನಮ್ದು ಪರಿಸ್ಥಿತಿ. ಉಗುಳಕ್ ಮಾಡಿ ನಂಗೆ ಪಾಠ ಆಗೈತಿ. ಮಗ ಅಡ್ಡಾಡಿ ಗಂಟನ ಅಡ್ಡಾಡಿ ನಾವು ಇಲ್ಲೇ ಬಿಡ್ತೀವಿ. ಏನು ನಾನು ಅನಾಥ ಸ್ವಾಮಿ ಇದೀನಿ, ಅವರು ಅನಾಥ ಮಂದಿನ. ನಾನೇನಂತೀನಿ, ಈ ಎಂಟರ್ಟೈನ್ಮೆಂಟ್ ಇರ್ಬೇಕು ಸ್ವಲ್ಪ. ಇಷ್ಟೊತ್ತನ ಮಗ ಗಂಟು ಹಾಕೊಂಡು ಕುಂತೀರಿ, ಅದಕ್ಕೆ ಸರಣಿ ಅವ್ನವ್ರು ಬಂದು ನಾನು ಅನ್ಸಕತ್ತೀನಿ. ಅವ್ನು ಕೊಡು ರೊಕ್ಕ ನನಗೆ ಮಾಡ್ತಾರೆ. ಯಾಕಂದ್ರೆ ನೀವು ಭಾಳ ಜಾಸ್ತಿ ಇಷ್ಟೊತ್ತನ. ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಇರಲಿಲ್ಲ ಅಂದ್ರೆ ಅದು ಕಾರ್ಯಕ್ರಮ ಹೌದಿಲ್ಲ. ಅದಕ್ಕೆ ಒಂದು ಅದ್ರೊಳಗೆ ಎಂಟರ್ಟೈನ್ಮೆಂಟ್ ಜೊತೆ ಮೆಸೇಜ್ ಇರ್ತಾವ. ಮತ್ತೆ ಮೆಸೇಜ್ ತಗೋರಿ, ಎಂಟರ್ಟೈನ್ಮೆಂಟ್ ನೋಡುವ. ಒಂದು ವಿಶೇಷ ಅಂದ್ರೆ ಈ ವಿಷ್ಣುವರ್ಧನ್ ಕೇಳಬೇಕಾದ್ರೆ ನಂದು ಅದ ಹಣೆ ಬರಾಗೈತಿ. ನಾನು 3 ಬರೆ ನೋಡಿನ ಸಿನಿಮಾ ಸೆಕೆಂಡ್ ಇಯರ್ ಇದ್ದಾಗ. ಅವ್ನೇ ಬಿರಿಯಾನಿ ಹೇಳಲ್ಲ, ನಮ್ದು ಹಣೆ ಬರ ಹಂಗಾಗೈತಿ. ಅವಾಗ ಇನ್ನೂ ಸ್ವಾಮಿ ಆಗಿದ್ದಿಲ್ಲ, ಮತ್ತೆ ಅವ್ರನ್ನ ಸ್ವಾಮಿ ಆಗಿ ಹೋಗಿದ್ರು. ಮತ್ತೆ ಅದು ಹೇಳ್ಬೇಕಾರೆ ಅವಾಗ ಇನ್ನೂ ಸ್ವಾಮಿ ಆಗಿದ್ದಿಲ್ಲ. 3 ಬರೆ ಗದಿಗೆ ಹೋಗಿ ನೋಡಿ ಬಂದಿದ್ದೆ, ನನಗೆ ಕಾಲೇಜ್ನಾಗ ಹೋಗ್ತಿದ್ದೆ. ಆ ಒಂದು ಇದ್ರೊಳಗೆ ಒಂದು ವಿಶೇಷ ಅಂದ್ರೆ ಅವಾಗ ಇನ್ನೂ ನಮ್ಗೆ ನಮ್ಮ ಮಠದ ಬಗ್ಗೆ ಅಷ್ಟು ಗೊತ್ತಿಲ್ಲ, ನಂಗೆ ಗೊತ್ತಿರಲಿಲ್ಲ. ಆಮೇಲೆ ನಾವು BSc ಓದೋ ಟೈಮ್ದೊಳಗೆ ನಮ್ಮ ಅಜ್ಜ ಸಿದ್ದಪ್ಪನ ಆಶೀರ್ವಾದ ಮಾಡೋಣ ಎಷ್ಟೋ ಮಂದಿ ಕಲಾವಿದರಿಗೆ ನಮ್ಗೆ ಗೊತ್ತಾಗ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಮೊಟ್ಟ ಮೊದಲನೇ ಬಾರಿಗೆ ಗಾಯಕರನ್ನಾಗಿ ಮಾಡುವಂತ ಮಠ ಯಾವ್ದಾದ್ರು ಇದ್ರೆ ಅದು ಸಿದ್ದನಗೋಳ ಮಠ. ಸಂಪತ್ತಿಗೆ ಸವಾಲ್ PB ದುತ್ತರಿಗೆ ಅವ್ರ ಬಗ್ಗೆ ಹೇಳಿದ್ರು ಅವರು. PB ದುತ್ತರಿಗೆ ಅವರು ಅದನ್ನ ಸಂಪತ್ತಿಗೆ ಸವಾಲ್ ಬರಿಬೇಕಾ ಸಿದ್ದನಗೋಳದಾಗ ಬರ್ತಾರೆ ಅನ್ನೋದು ಯಾರಿಗೆ ಗೊತ್ತಿಲ್ಲ. ಅಲ್ಲೇ ಕುಂತು ಬರ್ತಾನ ಸಿದ್ದನಗೋಳದಾಗ. ಅದು ಇವತ್ತಿಗೆ ಲೆಜೆಂಡ್ ಸಿನಿಮಾ ಆಗೈತಿ. ಹಾಗೇನೆ ವಿಷ್ಣುವರ್ಧನ್ ಅವರು ಸಿನಿಮಾ ಮಾಡಿದ್ವಿ ಏನದಾವು ಎಲ್ಲ ಲೆಜೆಂಡ್ ಸಿನಿಮಾ. ಭವ್ಯ ಮೇಡಮ್ ಲೆಜೆಂಡ್ ಆಗ್ತಾರೆ. ಲೆಜೆಂಡ್ ಸಿನಿಮಾದ ಲೆಜೆಂಡ್ ನೋಡಿ ಎಷ್ಟು ಅದ್ಭುತವ. ಈಗ ಅವಾಗೇನು ನನ್ನ ಹಳ್ಳಿಯ ಬಗ್ಗೆ ಮಾತಾಡಿದ ನಮ್ಮ ಶಾಸಕ, ನನಗೂ ಅದ ಅನ್ನಿಸ್ತಾ ಇದೆ. ಅವಾಗಿಂದು ಈಗಿಂದು ಎಷ್ಟು ಬರಬೇಕಪ್ಪ. ಎಂಥ ಪರಿಸ್ಥಿತಿಯನ್ನು ನೋಡಬಾರ್ದಂತ ನೋಡಕತ್ತೀವಿ ನಾವು. ಏನ್ ದಿನ ಬೆಳಗಾರ ಅವಾಗ ಕಲಾವಿದರನ್ನ ಕಲೆಯಲ್ಲಿ ಗುರುತಿಸ್ತಿದ್ರು. ಈಗ ಕಲಾವಿದರನ್ನ ಎಲ್ಲೂ ಜಾತಿ ಪರವಾಗಿ ಗುರುತಿಸ್ಕೊಂಡ್ರೆ ಅಂತ ಹೇಳ್ತೀನಿ ನಾನು. ಜಾತಿಯಿಂದ ಕಲಾವಿದರನ್ನ ಕಲೆಯಿಂದ ಗುರುತಿಸಿ ಹೊರತಾಗಿ ಜಾತಿಗೆ ಎಂದು ಗುರುತಿಸಬಾರ್ದು. ಅಂದಾಗ ಮಾತ್ರ ನೀವು ಕಲಾ ಪ್ರೇಕ್ಷಕರಾಗ್ತೀವಿ. ಒಂದು ವಿಶೇಷ ಅಂದ್ರೆ ಈಗ ಒಂದಿಷ್ಟು ಹಾಡುಗಳು ಬಂದಾವ, ಜಾನಪದ ಹಾಡುಗಳು. ಉರುಳು ಹಾಕೋಬೇಕು ನಾವು. ಏನೋ ಹಾಡು ಬಿಟ್ಟು ಬಂದೆಲ್ಲ ನಂಗೆ ಅವನ್ನ ಬಾಯಿಲೆ ಅಂತೀನಿ. ಅವ್ನು ಬಾಯಿಲೆ ಮಗನ ನಾಳೆ ಬಿಟ್ಟು ಬಂದೆಲ್ಲ ನನ್ನ ಮಗಳ ಅಂತ ಆಡ್ಬೇಕಲ್ಲ ನೋಡಲ್ಲಿ ಯಪ್ಪ ಏನು ಯಪ್ಪ ಹಚ್ಚ ಸರ್ ನೀವು ಬಾಯಿ ಕರೆಯಪ್ಪ ಒಂದು ಕಾಯಿ ಕೊಡೋದಪ್ಪ ಕಾಯ್ಕೊಳ್ತೀನಿ ನಾವು. ಹೌದು. ಮತ್ತೆ ಜಾನಪದ ಸಾಹಿತ್ಯಗಳು ಹಿಂದೆ ಹೆಂಗಿದ್ವು, ಸಮಾಜವನ್ನು ಸುಧಾರಿಸುವಂಥವು ಇದ್ವು. ಈಗ ಸಮಾಜ ಹಾಳು ಮಾಡೋದ್ರೆ ನೀವು ಆಗ ಶುರು ಹೊಡಿತೀರಿ. ಇವು ಕರೆಸಿ ಆದ್ರೆ ನಾನು ಟಿವಿ ಕರ್ಸಕಂತ ಮಾಡಿ ಎಲ್ಲೇ ನಾನು ಅವರು ಟಿವಿ ಯಾವಾಗ ಸಿಕ್ಕರು ಸ್ವಾಮಿ ಅವರು. ಆದ್ರೆ ಹಂಗಿಲ್ಲ. ನಮ್ಮ ಇಲ್ಕಲ್ಲ ಎಲ್ಲ ಟಿವಿ ಮಾಧ್ಯಮ ಆಗಿರ್ಬೋದು, ಆಮೇಲೆ ಪತ್ರಕರ್ತರು. ಇವತ್ತೇನಾದ್ರು 10 ವರ್ಷ ನಾವು ಚಲನಚಿತ್ರೋತ್ಸವ ಮಾಡಿವಂದ್ರೆ ಅದರ ಮೂಲ ಕಾರಣ ಇಲ್ಕಲ್ಲದ ಪತ್ರಕರ್ತರಾಗಿರ್ಬೋದು, ಬಾಗಲಕೋಟೆಯಲ್ಲಿ ಎಲ್ಲ ಪತ್ರಕರ್ತರು ಅವರಿಗೆ
ಇನ್ನೊಂದು ವಿಷಯ ಹೇಳ್ತೀನಿ, ಮತ್ತೆ ದೇಣಿಗೆ ಕೊಡ್ಬೇಕಿದ್ದೀರಿ ಅದೊಂದು ನನ್ನ ಮಕ್ಕಳಿಗೆ ಯಾಕೆ ದೇಣಿಗೆ ನೀವು ಅತಿ ಹೆಚ್ಚು ದೇಣಿಗೆ ಕೊಡೋದಂದ್ರೆ ಇಳಕಲ್ ನಗರದವ್ರು ಈ ಚಲನಚಿತ್ರ ಅತಿ ಹೆಚ್ಚು ಕೊಡೋದು ನಮ್ಮ ಕುದುರೆ ಎಡೆ ಒಂದು ಸ್ಮೃತಿ ಸಭೆ ಹೊರಗೆ ಅಲ್ಲಿ ಜನ ಕೊಟ್ಟು ಕೈ ಆದ್ರೆ ಒಂದು ಗುಡ್ಡದಲ್ಲಿ ಒಂದು ಅರಣ್ಯದಲ್ಲಿ ಚಲನಚಿತ್ರೋತ್ಸವ ಮಾಡ್ತಾರ ಅಂದ್ರೆ ನಮ್ಮ ಇಳಕಲ್ ಜನತೆ ತಾಲೂಕಿನ ಮಂದಿ ಹೇಗಿರುವಂತ ಅದನ್ನು ವಿಚಾರ ಮಾಡ್ತೀವಿ. ಅಲ್ಲೇ ಬೆಂಗಳೂರಲ್ಲಿ ಮಾಡ್ತಾರ, ಅಲ್ಲಿ ನೋಡಿವ್ ನಾವು ರೊಕ್ಕ ಕೊಟ್ಟು ಕರ್ಕೊಂಬರ್ತಾರೆ ಮಂದಿ. ನಮ್ಮಲ್ಲಿ ಹಂಗಿಲ್ಲ. ಗುಡ್ದಾಗ ಸಂಜೆ ಮುಂದೆ 5 ಗಂಟೆಗೆ ಪ್ರಾರಂಭ ಆತಂದ್ರೆ ಬೆಳಗ್ಗೆ ಮುಂಜಾನೆ 6 ಗಂಟೆವರೆಗೂ ಕಾರ್ಯಕ್ರಮ ಮಾಡೋರು ಯಾರಾದ್ರೂ ಇದ್ರೆ ಇಳಕಲ್ ಘಟಕದ ಮಂದಿ, ತಾಲೂಕಿನ ಮಂದಿ. ಹಾಗೆಯೇ ಅಲ್ಲಿನೂ ಅನೇಕ ಕಲಾವಿದರು ಬರ್ತಾರೆ, ನಮ್ದು ತೆಲುಗು ತಮಿಳು ಎಲ್ಲರೂ ಬರ್ತಾರೆ. ನಿಮಗೆ ಗೊತ್ತಿಲ್ಲ, ಅಲ್ಲಿ ಗುಡ್ದಾಗ ಜಾಸ್ತಿ ಐತಿ. ಆಗ ನಾವು ಒಬ್ಬ ಹಂಗೆ ಅವ್ರನ್ನ ಕೂತಿರ್ತೀನಿ ಅಷ್ಟೇ. ಅಲ್ಲಿ ನಾನು ಬೈಕೋಬೇಕು, ಇಲ್ಲಾಂದ್ರೆ ಅವ್ರನ್ನ ಬೈಕ್ ಮಕ್ಕಳು ಮಕ್ಕಳು ನನ್ನನ್ನು ನಾವು ಬೈಕೊಂಡೆ ಅಂದ್ರೆ ಇನ್ನೊಬ್ರನ್ನ ಬೈಕೊಳ್ಳೋದು ಅನುಕೂಲ ಆಗುತ್ತೆ. ಕರೆಕ್ಟಾಗಿ ನಾನು ನಾನೇನು ಇದು ಮಾಡಿಲ್ಲ. ರಸಮಂದಿರಿ ಸಾಟು ಬಿಟ್ಟರೆ ರಸಮಂದಿರಿ ಹೋಗಿ ಮಗ ನಾವು ಸಿದ್ದಪ್ಪಳ ಶ್ರೀಗಳಿಂದ ರಸಮಂದಿರಿ ಅಂತೇಳಿ ಹ್ಯಾಂಗ ಮಾಡಿಬಿಡಿ ಮಾರ. ನಮ್ಮ ವಿರಕ್ತ ಮಠರಿಗೆ ಒಂದು ಮಾತು ಹೇಳ್ತೀನಿ ನಾನು, ಪಾಪ ನಿಮ್ಮ ನಾವು ಒಂದು ಮಾತು ಹೇಳ್ತೀನಿ ಬಾರ ವಿರಕ್ತ ಮಠ ನನ್ನ ಪರಮ ಶಿಷ್ಯ ಅವ. ನಮ್ಮ ಇಳಕಲ್ ಜನತೆ ಹೇಳ್ಕೊಂಡು ಚಪ್ಪಾಳಿ ಹೊಡೆಯಂಗಿಲ್ಲ, ಆದ್ರೆ ಕಣ್ಣೀರು ಒರೆಸ್ತಾರ ನಮ್ಮ ಮರಿಬೇಡ ನೀನು. ಅಂತ ಶಕ್ತಿಯಲ್ಲಿ ತಂದ್ರೆ ನಮ್ಮ ಇಳಕಲ್ ಭಕ್ತರ ಅನ್ನೋದಾವು. ನನ್ನ ಭಕ್ತ 100 ರೂಪಾಯಿ ಕೊಟ್ಟರೆ 1 ಕೋಟಿ ಆಗಿರ್ತದೆ ಹೆದರ್ಬಾಣಿ ಒಂದೊಂದು ಅಂತ ಒಂದು ಶಕ್ತಿ ಪಡ್ಕೊಂಡು ಬಂದಂಥವ್ರು ಯಾರಾದ್ರೂ ಇದ್ರೆ ನಮ್ಮ ಸಜ್ಜನ ಮಾಡ್ಕೊಂಡ್ರೆ ಭಕ್ತರು ನಮ್ಮ ಸ್ವಾಮಿಗಳು ಬ್ಯಾಕಂತಾರೆ. ಈ ಸ್ವಾಮಿವ ಅಲ್ಲಿ ನಡೆದ ನಮಗೂ ಹಂಚಿನ ನಾವು ಏನಂದ್ವಿ, ಸ್ವಾಮಿಗಳಾದಂಥವ್ರು ಜಾತ್ಯತೀತವಾಗಿರ್ಬೇಕು, ಪಕ್ಷಾತೀತವಾಗಿರ್ಬೇಕು ಅಂದ್ರೆ ಅವ ಸ್ವಾಮಿ. ಉದಾಹರಣೆ ಸ್ವಾಮಿನಾಲ ಯಾವ ಸ್ವಾಮಿ ಜಾತಿ ಮಾಡ್ತಾನ ಅವ ಸ್ವಾಮಿನ ಅಲ್ಲ. ಕರೆಕ್ಟಾಗಿ ನಾವು ಹೇಳೋದು ಒಪ್ಕೊಂಡ್ರಿಲ್ಲ, ಇದೇನು ಚಪ್ಪಾಳಿ ನೋಡೋಲ್ಲ ನಾವು. ಅದನ್ನ ನಾವು ಅಂದ್ರೆ ನನಗೂ ಒಂದು ನಮ್ಮನೆ ಪ್ರಾಣಿ ಸಂಖ್ಯೆ ಬಂದ ಮತ್ತು ಚಿಕ್ಕಪ್ಪಳ ಅಂತ ಕಾಣದಿಲ್ಲ, ಅವನ ರೊಕ್ಕ ಕೊಟ್ಟು ರೊಕ್ಕನಂತ ಆದ್ರೆ ಏನಪ್ಪಾ ಅಂದ್ರೆ ಗುಂಡ ಅವಂಗ 40 ಸಾವಿರ ಕೊಡ್ತಾರೆ. ಯಾಕೆ ಪ್ರಾಣಿ ನಾನು 11 ರೂಪಾಯಿ ಕೊಡ್ತಾರೆ ಇಷ್ಟಪ್ಪ ಅವ್ರಿಗೆ. ನೋಡ ಎಂಟರ್ಟೈನ್ಮೆಂಟ್ ಅಂತ ಅನ್ನೋಕೆ ಹೋಗ್ದ 11 ರೂಪಾಯಿ ಅಂದ್ರೂ ಮತ್ತೆ 11 ಲಕ್ಷ ಕೊಡೋದಾದ್ರೆ 11 ಹೋಗಿಬಿಟ್ಟು ಮಾಡಿ ಹಿಡಿಯಕ್ಕೆ ಕೊಡಲಿ ಯಾರು ಸ್ವಲ್ಪ ಬಾಟೆ ಕೊಡೋಣ ಅನ್ನೋದು ಎಲ್ಲ ನಮ್ಮನೆ ಬಂದೈತಿ. ಒಂದು ಹೇಳ್ತೀನಿ, ನಾನು ಏನಾದ್ರು ಇವತ್ತು ನನ್ನ ಎಕ್ಸ್ಟೆಂಟ್ ಆದಾಗ ಮತ್ತೆ ಪುನರ್ಜನ್ಮ ಪಡೆದೇನಂದ್ರೆ ನನ್ನ ಭಕ್ತರ ಕಾರಣ. ಅವತ್ತೇನಾದ್ರೂ ಪ್ರತಿಯೊಬ್ಬ ಹೇಳ್ತೀನಿ ನಾನು, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನನ್ನ ಉದ್ದೇಶ. ಸುಮಾರು 10,000 ಜನ ಆಸ್ಪತ್ರೆ ಮುಂದೆ ನಿಂತಾರ ಅಂದ್ರೆ ಯಾವ ಮಟ್ಟಕ್ಕೆ ಶಕ್ತಿ ಇರ್ಬೇಕು ನನ್ನ ಭಕ್ತರು. ಟ್ರಾಫಿಕ್ ಆಗಿ ಅಷ್ಟೊಂದು ಪೊಲೀಸರು, ಇನ್ಸ್ಪೆಕ್ಟರ್, ಸಿಪಿಐಗಳು ಅದಕ್ಕೆ ಸ್ವಾಮಿಗಳಾದಂಥವ್ರು ಭಕ್ತರನ್ನು ಕಳಿಸ್ಬೇಕು, ರೊಕ್ಕ ಗಳಿಸ್ಬಾರ್ದು. ಈಗ ಒಂದು ಸಾಮಾನ್ಯ ಸ್ವಾಮಿಗಳು ರೊಕ್ಕ ಕೊಡ್ತಾರೆ, ತಲೆ ಬರಬರಿಲ್ಲ ಅವನು ಮಠ ಹೆಂಗೆ ನಡೆಸ್ತೀವಿ, ತಲೆ ಬರಬರಿಲ್ಲ ಅವನು ಸಾಂಗಿದ ಅಂದ್ರೆ. ನಾನು ಅವ್ನು ಹೇಳಿದೆ, ತಮ್ಮ ಈಗಿನ ಕಾಲದಾಗ ಹುಚ್ಚರಾಗಿದ್ರೆ ಬದುಕಾಗ ಕೊಡ್ತಾರಲ್ಲ ತಮ್ಮ, ನೀವು ಶಾಣೆ ನೀನು ಹಿಡೋದಕ್ಕೆ ಕೊಡೋದವ ಅಂತ. ಜಗತ್ತಿನೊಳಗ ಹುಚ್ಚರಾಗಿರ್ಬೇಕು, ಮನಸ್ಸಿನೊಳಗೆ ಎಚ್ಚರಾಗಿರ್ಬೇಕು ಅಂದ್ರೆ ಮಾತ್ರ ಶಕ್ತಿಯನ್ನ ನೀವೆಲ್ಲ ಪಡ್ಕೋಬೇಕು. ಅದಕ್ಕೆ ಇನ್ನೊಂದು ವಿರಾಕ್ ಮಾಡ, ನೀನು ಭಯ ಪಡಬೇಡ, ನೀನು ಹೆದರು ಭಾಳ ಹೋಗ್ತಾನ ಹೆದರ್ಬಿಡ್ತಾನ. ಉತ್ತರ ಕರ್ನಾಟಕದೊಳಗ ಒಂದೇನು ಖುಷಿ ಅಂದ್ರೆ ಇವತ್ತು ಇಂಡಸ್ಟ್ರಿ ಬೆಳೆಯಾಗತೈತಿ ಉತ್ತರ ಕರ್ನಾಟಕದೊಳಗೆ. ಅದಕ್ಕೆ ಮೂಲ ಕಾರಣ ಸಿದ್ದಪ್ಪಾಚಾರ್ಯ. ಅಲ್ಲಿಂದ ತಳಗ ಹೋಗ್ಬೇಕು ಫೌಂಡರ್ ನಾವು. ಉತ್ತರ ಕರ್ನಾಟಕ ಚಲನಚಿತ್ರ ಮಂಡಳಿಯಿಂದ ಹಿಡಿದು ಅದನ್ನು ಬೆಳೆಸಿದಂಥವ್ರು ಯಾರಾದ್ರೂ ಸಿದ್ದನಪಾಳ ಮಠ. ಇವತ್ತಿಗೆ ನಮ್ಮಲ್ಲಿ ಸಿನಿಮಾ ಶೂಟಿಂಗ್ ನೋಡ್ಬೇಕಂದ್ರೆ ಬರ್ರಿ, ಸಿನಿಮಾ ನಾಟಕ ನೋಡಕ್ ಬರ್ರಿ.
ಹಂಗ ನೋಡಿ ಹೋಗ್ಬೇಡ್ರಿ, ದರ್ಶನ ಕೊಟ್ಟು ಹೋಗಿ ಮಾತಾಡೋದು ಹೇಳ್ತೀನಿ. ಅಲ್ಲಿ ಇನ್ನೊಂದು ಪ್ರಸಾದ ವ್ಯವಸ್ಥೆ ಮೊದಲು ನಾವೇನು ಮಾಡಿಲ್ಲ ಅಂದ್ರೆ ನೀವೇನು ಮಾಡಿರಿ ಅಂತ ಕೇಳ್ಬೋದು. ಇವತ್ತಿನಕ್ಕೆ ನಮ್ಮ ಮಠದಲ್ಲಿ ನಾವು ರಂಗಭೂಮಿಯನ್ನು ಬೆಳೆಸ್ತೀವಿ, ಅದ್ರ ಜೊತೆಗೆ ಸಿನಿಮಾ ರಂಗವನ್ನು ಬೆಳೆಸ್ತೀವಿ. ಅಲ್ಲಿ ಸಿನಿಮಾ ರಂಗದವ್ರು ಯಾರಾದರೂ ಶೂಟಿಂಗ್ ಬಂದ್ರೆ ಇವತ್ತಿಗೆ ಉಚಿತವಾದ ಅನ್ನ ದಾಸೋಹವನ್ನು ಕೊಡ್ತೀವಿ, ಅಲ್ಲಿ ಇರೋಂಥ ವ್ಯವಸ್ಥೆ ಕೊಡ್ತೀವಿ. ಅದನ್ನು ಯಾರು ಮಾಡಂಗಿಲ್ಲ ಇವತ್ತಿಗೆ. ಆದ್ರೆ ನಮ್ಮ ಇಳಕಲ್ ಜನತೆ ಅಲ್ಲಿ ಸುಮಾರು ಚಲನಚಿತ್ರಗಳಾಗ ಈ ಇಳಕಲ್ ಮಂದಿಗೆ ಗೊತ್ತಿಲ್ಲ ಎಷ್ಟು ಮಂದಿಗೆ ಅಲ್ಲಿ ಶೂಟಿಂಗ್ ಆಗ್ತಾವ ಅನ್ನೋದು ಗೊತ್ತೈತೇನಪ್ಪ? ಗೊತ್ತಿಲ್ಲ, ಕೆಲವೊಬ್ಬರಿಗೆ ಗೊತ್ತೈತಿ. ಇವತ್ತಿಗೆ ಎಲ್ಲ ನಟರು ಬರ್ತಾರೆ, ತಮಿಳು, ತೆಲುಗು, ಕಬೀರ್ ಬೇಡಿ ಬಂದವ್ರಿಗೆ ಹಿಂದಿ ಅವ್ರು ಸೈಡ್ ಬಂದವ್ರಿಗೆ. ಈಗ ಮೇಡಮ್ ಅವ್ರು ನಾಳೆ ಬರ್ತೀವಂದ್ರೆ ಏನು ಮಾಡ್ತಾರೆ ಗೊತ್ತಿಲ್ಲ. ನಮಗೂ ಸಿದ್ದೇಶ್ ಕರ್ಕೊಂಡು ಬರ್ತೀನಿ ಅಂತ ಬಂದು ಅಲ್ಲೇ ಆ ಸಿದ್ದಪ್ಪನ ಗದ್ದೆ ಮೇಲೆ ಎರಡು ಕಾಯಿ ಇಟ್ಟಂದ್ರೆ ಅವ್ರಿಗೂ ಒಳ್ಳೇದಾಗೈತಿ. ನಾವೇನು ದರ್ಶನ ಸ್ವಾಮಿಗಳು ಅಲ್ಲ, ನೀವು ಗೊತ್ತಿಟ್ಕೊಂಡು ಮುಂಜಾನೆ ಸಂಜೆ ಆರಾಮ್ ರೀತಿ ಮಾಡೋ ಸ್ವಾಮಿ ಅಂದ್ರೆ ನಾವು ಮನೆಗೆ ಎಲ್ಲರೂ ಬಿಸಿ ಮಕ್ಕಳು ಮಕ್ಕೊಂಡಿರ್ತಾರೆ. ಯಾಕಂದ್ರೆ ಕಪ್ಪನೆ ಅಂತ ನಮ್ದೇನು ಮಂಗೆ ಆಗಿದ್ರೆ ಮಕ್ಕೊಂಡಿರ್ತೀವಿ. ಯಾಕಂದ್ರೆ ಕಾಯಿ ಕೆಲಸ ಇಲ್ಲ ನಮ್ದು. ಕಾಯಕದಲ್ಲಿ ದೇವರು ಕಾಣಂತ ಕಾಯಿ ಕೆಲಸ ಮಾಡೋಣ ಅಂತ ಹೇಳಿ ಸಿದ್ದಪ್ಪ. ಅದಕ್ಕೆ ನಾನು ಕಾಯೋದಿಲ್ಲ. ರೊಕ್ಕ ಯಾಕೆ ಕೊಡ್ತೀನಿ ಅಂದ್ರೆ ನನ್ನ ಭಕ್ತರು ಅದನ್ನ ಬೆಳೆಸ್ತಾರೆ. ಈಗ ನಿಮಗೆ 100 ರೂಪಾಯಿ ಕೊಡ್ತೀನಿ ಅಂದ್ರೆ ನೀವು ಚಲೋ ಆಯ್ತಂದ್ರೆ 1000 ಕೊಡ್ತೀನಿ. ಈ ಕಾನ್ಸೆಪ್ಟ್ ಯಾರು ಇಲ್ಲ. ಅದನ್ನ ಯಾಕೆ ಕಾಯ್ತೀರಿ? ಹೆಣಗಳಲ್ಲ ರೊಕ್ಕನ ಕಾಯ್ಬೇಕು. ಮತ್ತೆ ಬ್ಯಾಕ್ ಬಂದ್ರೆ ಯಾಕೆ ಕುಂದ್ರಬೇಕು? ಇದನ್ನ ಯಾವ ಹೇಳ ಆರಾಮ್ ನೀತಿಗೆ ಎಡಿಸ್ಕೊಂಡು BP ಎಡ್ಸ್ಕೊಂಡು ಶುಗರ್ ಎಡ್ಸ್ಕೊಂಡು ದವಾಖಾನೆ ಅಡ್ಡಾಡ್ದು ಯಾವ ಹೇಳ ಮಾಡಿ. ಇವತ್ತಿಗೆ ಒಂದು SB ಅಕೌಂಟ್ ಇಲ್ಲ, ಒಂದು ಟ್ರಸ್ಟ್ ಇಲ್ಲ ನಡೆಯುವಂತ ರಾಜ್ಯದ ಏಕೈಕ ಮಠ ಅಂದ್ರೆ ಸಿದ್ಧರುಗಳ ಮಠ ಮಾತ್ರ. ಇಂಥ ಭಕ್ತರನ್ನ ಪಡೆದಿದ್ದೀನಿ ನಾನು. ಅಂತ ಭಕ್ತರ ಶಕ್ತಿ ಮುಂದೆ ಯಾವುದೋ ಅಲ್ಲ. ನೀನು ಹೆದರಕ್ಕೆ ಹೋಗ್ಬೇಡ. ನಿಂಗೆ ಯಾವ್ದಾದ್ರು ಸಿನಿಮಾ ಇನ್ನೊಂದು ನಮ್ಮ ಕನ್ನಡಿಗ ನೋಡ್ರಿ ಇಂಥ ಓಡಂಗಿ ಊರಾಗೆ ಯಾವ ಬ್ಯಾಕರ್ ಕಡೆ ಹೆಸರಿಟ್ಟು ಎಣ್ಣೆ ಹಾಕ್ತಾವ ಅಂತ ಭಾರಿ ಬಿಟ್ಟು ಒಂದು ಹೇಳ್ತೀನಿ ನಿನಗೆ, ನೀನು ಸಿನಿಮಾ ಓದಿರ್ಬೋದು, ಆದ್ರೆ ಇತಿಹಾಸ ಮಾಡಿ ಅನ್ನೋದು ಮರಿಬಾರ್ದು. ನೀನು ನರಗುಂದ ಮಠ ಇತಿಹಾಸದ ಸಿನಿಮಾ ಅದು. ಇನ್ನ 10 ವರ್ಷ ಆದ್ರೂ ಇರ್ತೈತೆ ಅದು ಯಾವತ್ತೂ ಇದ್ದೇ ಇರ್ತೈತಿ. ನೀ ಹೆದರ್ಬೇಡ. ನಾ ಹೇಳಿದ ಒಂದು ಮಾತು, ನಮ್ಮ ಇಳಕಲ್ ಜನತೆ ಚಪ್ಪಾಳಿ ಹೊಡೆಯಂಗಿಲ್ಲ, ಕಣ್ಣೀರು ಒರೆಸ್ತಾರ ಅನ್ನೋದು ನೆನಪಿಟ್ಕೋ. ಇಂದಿಲ್ಲ ನಾಳೆ ಅದಕ್ಕೆ ನಿನಗೆ ಏನು ಸಪೋರ್ಟ್ ಬೇಕು ನಾನು ಇರ್ತೀನಿ. ಯಾಕಂದ್ರೆ ಚಿತ್ರರೆಲ್ಲ ಬೆಳೆಸುವಂತ ಸಾಧನೆ ಹಿಂದೆ ಅದು ಉಳಿದು ಬಂದೀನಿ. ಸೆಡ್ತ ಹೋಗ್ಬೇಕು ನಾನು. ಅದು ಏನ ಯಾಕೆ ಉಳಿದೀನಿ ಅಂದ್ರೆ ಆ ಕಲಾವಿದರು ಏನು ಬೆಳೆಸಿರಲ್ಲ, ಅವರು ನನ್ನ ಬಗ್ಗೆ ಪ್ರಾರ್ಥನೆಯನ್ನು ಮಾಡಿ ನನ್ನ ಉಳಿಸಿದ್ದಾರೆ. ಇವತ್ತು ಮತ್ತೆ ಉಳಿಲಿ, ಇನ್ನೂ ಹೆಚ್ಚೆಚ್ಚಿ ಕಲಾವಿದರು ಬೆಳೀಲಿ. ನನ್ನ ಭಕ್ತರು ಕೂಡ ಎಲ್ಲಿ ಬೇಕಾದ್ರೆ ಹರಕೆಯನ್ನು ಹೊಂದಿದ್ದಾರೆ. ಇಂಥ ಶಕ್ತಿ ಮುಂದೆ, ಆ ಶಕ್ತಿ ಮುಂದೆ. ಯಾಕಂದ್ರೆ ನಮ್ಮ ಮಠ ಭಕ್ತರಲ್ಲಿ ದೇವರನ್ನು ಕಾಣೋ ಮಠ. ದೇವ್ರು ಎಲ್ಲಿಲ್ಲ, ಇವರೇ ಇಲ್ಲಿ ಕುಂತಿದ್ದಾರೆ, ಇವರೇ ದೇವರಂತೀನಿ. ಭಕ್ತರಲ್ಲಿ ದೇವರನ್ನು ಕಾಣಬೇಕು. ಸ್ವಾಮಿಗಳಾದಂಥವ್ರು ಭಕ್ತರಲ್ಲಿ ದೇವರು ಕಾಣಬೇಕು. ರಾಜಕಾರಣಿಗಳು ಮತದಾರರಲ್ಲಿ ದೇವರನ್ನು ಕಾಣಬೇಕು. ಕಲಾವಿದರಲ್ಲಿ ಕಾಣಬೇಕು. ಪ್ರೇಕ್ಷಕರಲ್ಲಿ ದೇವರನ್ನು ಕಾಣಬೇಕು. ಅಂದಾಗ ಮಾತ್ರ ನಮ್ಮ ದೇಶ ಉಳಿತು ಅಂತ ಹೇಳಿ ಇದಕ್ಕೆ ಬ್ಯಾಸರಿಗೆ ನೀವು ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.